ಡಿಸೆಂಬರ್ 29 ಅದು ನೆನ್ನೆ. ನೆನ್ನೆ ಅಂದರೆ ಏನು ವಿಶೇಷ? ನೆನ್ನೆಗೆ ಇನ್ನೆರಡು ದಿನ ಇಲ್ಲ 3 ದಿನ ಕಳೆದ್ರೆ ಒಂದು ವರ್ಷ ಕೊನೆಯಾಗಿ ಮತ್ತೊಂದು ವರ್ಷ ಆರಂಭ ಆಗುತ್ತೆ ಅನ್ನೋದಷ್ಟೇ ಅಲ್ಲ. ಡಿಸೆಂಬರ್ 29 ದರ್ಶನ್ ಸರ್ ಅಭಿಮಾನಿಗಳಿಗೆ, ಕನ್ನಡ ಸಿನಿಮಾ ರಂಗದ ಅಭಿಮಾನಿಗಳಿಗೆ ತುಂಬ ವಿಶೇಷವಾದ ದಿನ. ಡಿಸೆಂಬರ್ 29ಕ್ಕೆ ಕಾಟೇರ ಚಿತ್ರ ರಿಲೀಸಾಗಿ 1 ವರ್ಷ ಪೂರೈಸಿದ ಹಾಗೆ ಆಗುತ್ತೆ. ಕಾಟೇರ ಚಿತ್ರ ಇದು ಯಾವ ರೀತಿಯ ಒಂದು ಯಶಸ್ಸನ್ನು ಕಾಣ್ತು ಅಂದರೆ 2023ರಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದಂತಹ ಚಿತ್ರ ಕಾಟೇರ. ವರ್ಷದ ಮೊದಲಾರ್ಧದಲ್ಲಿ ರಿಲೀಸ್ ಆದಂತಹ ಕ್ರಾಂತಿ ಚಿತ್ರ ಒಂದು ಮಿಕ್ಸ್ಡ್ ಅವರೇಜ್ ರೆಸ್ಪಾನ್ಸ್ನ ತಗೊಂಡ್ರೆ, ಉಳಿದರ್ಧ ಕೊನೆಯ ಅರ್ಧದಲ್ಲಿ ರಿಲೀಸ್ ಆದಂತಹ ಕಾಟೇರ ಚಿತ್ರಕ್ಕೆ ತುಂಬ ಅಡೆತಡೆಗಳಿದ್ವು. ಅಂದರೆ ಯಾವ ರೀತಿ ಅನ್ನೋದಾದರೆ, ಮೊದಲಿಗೆ ಕೆಲವೊಂದಷ್ಟು ಸುದ್ದಿ ಓಡಾಡ್ತಾ ಇತ್ತು. ಏನಪ್ಪ ಅಂದರೆ, ಥಿಯೇಟ್ರಿಗೆ ಜನ ಬರಲ್ಲ, ಜನ ಬರ್ತಾ ಇಲ್ಲ, ಕನ್ನಡ ಸಿನಿಮಾಗೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಬೇರೆ ಕಡೆ ಎಲ್ಲ ಜನ ಇದ್ದಾರೆ, ಬಟ್ ಕನ್ನಡದಲ್ಲಿ ಮಾತ್ರ ಜನ ಬರ್ತಾ ಇಲ್ಲ ಅಂತ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಆಪೋಸಿಟ್ ಆಲ್ರೆಡಿ ಒಂದು ಚಿತ್ರ ರಿಲೀಸಾಗಿ ಒಂದೊಳ್ಳೆ ರೆಸ್ಪಾನ್ಸನ್ನು ತಗೊಳ್ತಾ ಇತ್ತು. ಇವೆರಡನ್ನೂ ಬಿಟ್ಟು ಮೂವಿ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿ ಅದೇ ಡೇಟಿಗೆ ಬರ್ತೀವಿ, ನಾವು ಅದರಲ್ಲಿ ಏನೂ ಚೇಂಜಸ್ ಇಲ್ಲ ಅಂತೇಳಿ ಬಂದಾದಮೇಲೆ ಯಾರ್ಯಾರು ಏನೇನು ತಿಳ್ಕೊಂಡಿದ್ರು ಅದನ್ನೆಲ್ಲ ಉಲ್ಟಾ ಮಾಡಿಬಿಡ್ತು ಅಂತ ಹೇಳ್ಬೋದು. ಯಾವ ರೀತಿ ಅದರ ರಿಯಾಕ್ಷನ್ ಇತ್ತು ಅಂದರೆ, ನಾನು ಖುಷಿಯಿಂದ ಹೇಳೋದು ಒಂದು ವಿಷಯ ಏನು ಅಂತಂದರೆ, ನಾನು 9ನೇ ಕ್ಲಾಸಿಂದ ಮೂವೀಸ್ ನೋಡ್ತಾ ಇದ್ದೀನಿ. ಅಂದರೆ ರೆಗ್ಯುಲರಾಗಿ ರಿಲೀಸ್ ಆದಂಥ ಚಿತ್ರ ಎಲ್ಲ 9, 10ನೇ ಕ್ಲಾಸಲ್ಲಿ ನೋಡಲಿಲ್ಲ ಅಂದರೂ ಕೂಡ 10ನೇ ಕ್ಲಾಸ್ ದಾಟಾದಮೇಲೆ ರೆಗ್ಯುಲರಾಗಿ ಒಂಥರ ಒಂದು ಬಹುನಿರೀಕ್ಷಿತ ಚಿತ್ರ ಯಾವುದೇ ರಿಲೀಸ್ ಆದರೂ ಕೂಡ ನೋಡ್ತಾಯಿದ್ದೆ. ಆವಾಗಲಿಂದ ಇಲ್ಲಿವರೆಗೂ ಕೂಡ ಒಂದೇ ಒಂದು ಚಿತ್ರನೂ ನಾನು ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು ನೋಡಿಲ್ಲ. ಅದು ಎಂಥ ಶೋ ಆದರೂ ಫಸ್ಟ್ ಶೋಗೆ ಹೋಗಿ ನೋಡಿದ್ರು ಕೂಡ ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು ನಾನು ನೋಡ್ತಾ ಇರಲಿಲ್ಲ. ಆದರೆ ಕಾಟೇರ ಚಿತ್ರನ ಫಸ್ಟ್ ಟೈಮ್ ನಾನು ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು ನೋಡಿದ್ದು, ಅದು ₹120 ಟಿಕೆಟ್ ಇರ್ತಕ್ಕಂಥ ಟಿಕೆಟ್ನ ನಾನು ₹350 ಬ್ಲ್ಯಾಕಲ್ಲಿ ತೊಗೊಂಡು ನೋಡಿದ ಚಿತ್ರ ಅದು. ನೋಡಿದಾಗ ನಾನು ನೋಡಿ ಆಚೆಗೆ ಬಂದಮೇಲೆ ನಾನು ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡೆ ಅನ್ನೋದನ್ನೇ ಮರೆತುಬಿಟ್ಟಿದ್ದೆ. ಆ ಥರ ಚಿತ್ರ ನಾನೇ ಕಂಪ್ಲೀಟಾಗಿ 3ರಿಂದ 4 ಸಲ ನೋಡಿದ್ದೀನಿ. ಅರ್ಥ ಆಗಿಲ್ಲ ಅನ್ನೋದಕ್ಕೋಸ್ಕರ ಅಲ್ಲ, ಆ ಮೂವಿಲಿ ಇದ್ದಂತಹ ಫೀಲ್, ಆ ಬರವಣಿಗೆ, ಆ ನಿರ್ದೇಶನ, ಜೊತೆಗೆ ಆ ಮಾಸನ್ನು ತೋರಿಸಿರ್ತಕ್ಕಂಥ ರೀತಿ, ಜೊತೆಗೆ ನನಗಂತೂ ಎಲ್ಲೂ ಯಾವುದೂ ಕೂಡ ನೆಗೆಟಿವ್ ಅಂತ ಅನಿಸೇ ಇಲ್ಲ. ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇದ್ದರೆ ಏನು ಚಿತ್ರ ಗುರು ಅಂತ ಅನ್ನೋ ಥರ ಫೀಲ್, ಆ ಥರ ಇತ್ತು. ಜೊತೆಗೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ದರ್ಶನ್ ಸರ್ ಅವರು ಆಗಲಿ, ಚಿತ್ರತಂಡದವರಾಗಲಿ ಈ ಚಿತ್ರದಲ್ಲಿ ಹೊಸಬರಿಗೆ ಆದ್ಯತೆನ ಕೊಟ್ಟಿದ್ದಾರೆ. ನೀವು ಎಕ್ಸಾಂಪಲ್ ತಗೊಳ್ಳೋದಾದರೆ, ಈ ಚಿತ್ರದ ನಾಯಕ ನಟಿಯವ್ರಿಗೆ ಆರಾಧನಾ ಅವ್ರಿಗೆ ಇದು ಮೊದಲನೇ ಚಿತ್ರ. ಕೇವಲ ಹೊಸಬರಿಗೆ ಮಾತ್ರ ಈ ಚಿತ್ರದಲ್ಲಿ ಆದ್ಯತೆ ಕೊಟ್ಟಿಲ್ಲ. ಈ ಚಿತ್ರದಲ್ಲಿ ತುಂಬ ಹಿರಿಯ ನಟರಿದ್ದಾರೆ. ನೀವು ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಹಿರಿಯ ಕಲಾವಿದರು ಕನ್ನಡ ಚಿತ್ರರಂಗನ ಮೊದಲು ತುಂಬ ಎಲ್ಲ ಹೀರೋ ಆಗಿ, ವಿಲನ್ ಆಗಿ ಎಲ್ಲ ಆಳಿದಂತಹ ತುಂಬ ಜನ ನಟರು ಈ ಚಿತ್ರದಲ್ಲಿದ್ದಾರೆ. ಅಂದರೆ ಅವರೆಲ್ಲರೂ ಇತ್ತೀಚೆಗೆ ನಟನೆ ಮಾಡೋದು ಬಿಟ್ಬಿಟ್ಟಿದ್ರು. ನಾನೆಲ್ಲೋ ಅವ್ರಿಗೆ ಅವರೇ ಬೇಡ ಅಂತ ಬಿಟ್ಬಿಟ್ಟಿರಬೇಕು ಅಂತ ಅಂದ್ಕೊಂಡಿದ್ದೆ. ಅವ್ರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಬಟ್ ಈ ಚಿತ್ರದಲ್ಲಿ ಅವಕಾಶ ಕೊಟ್ಟು ಅವ್ರನ್ನ ನಟನೆ ಮಾಡಿಸಿರೋದು ತುಂಬ ಖುಷಿ ವಿಷಯ ಅಂತ ಹೇಳ್ಬೋದು. ತುಂಬ ಜನ ಹಿರಿಯ ನಟರನ್ನು ನೋಡಿ ತುಂಬ ಖುಷಿಯಾಯಿತು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂದರೆ, ತರುಣ್ ಕಿಶೋರ್ ಸುಧೀರ್ ಅವರ ಇದು 3ನೇ ಚಿತ್ರ. ಒಂದು ದೊಡ್ಡ ಯಶಸ್ಸನ್ನು ಕಂಡಂತಹ ಚಿತ್ರ. ಮೊದಲನೇದು ಚೌಕ ಆಗಿರ್ಬೋದು, ಒಬ್ಬ ಮಲ್ಟಿ ಸ್ಟಾರ್ ಸಿನಿಮಾ, ಅದು ಹಿಟ್ಟಾಗಿದೆ. ಆ ಚೌಕದಲ್ಲಿ ಬಂದಂತಹ ಒಂದು ಕ್ಯಾರೆಕ್ಟರ್ ಅದು ರಾಬರ್ಟ್ ಅಂತ, ಅದನ್ನು ಟೈಟಲ್ ಆಗಿ ಇಟ್ಕೊಂಡು ಮಾಡಿದಂತಹ ಚಿತ್ರ ರಾಬರ್ಟ್ ಕೂಡ ಒಂದು ದೊಡ್ಡ ಯಶಸ್ಸನ್ನು ಕಾಣ್ತು. ಇವೆರಡನ್ನು ಮೀರಿ ಹ್ಯಾಟ್ರಿಕ್ ಯಶಸ್ಸು ಯಾವ ರೀತಿ ಕಂಡ್ರು ಅಂದರೆ, ಎರಡರಲ್ಲೂ ಕಾಣದ ಒಂದು ದೊಡ್ಡ ಯಶಸ್ಸು ಅಂದರೆ ಕಾಟೇರ ಅಂತ ಹೇಳ್ಬೋದು. ಜಸ್ಟ್ ನೀವೇ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ, 2023ರಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಅಂತ ಹೇಳಿದ್ರೆ ಅದು ಕಾಟೇರ. ಯಾವುದೇ ಪ್ಯಾನ್ ಇಂಡಿಯಾ ಅಲ್ಲ, ಎಂಥದೂ ಅಲ್ಲ, ಕನ್ನಡ ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗಿ ಕನ್ನಡದಲ್ಲಿ ಮಾತ್ರ ಕಲೆಕ್ಷನ್ ಮಾಡಿದಂತಹ ಚಿತ್ರ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡಿತು ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಇನ್ನು ಈ ಚಿತ್ರನ ಯಾರ್ಯಾರು ಯಾವಾಗ ಎಷ್ಟನೇ ಶೋ ನೋಡಿದ್ರಿ, ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ಯಾರಿಗಾರು ಎಲ್ಲಾದರೂ ಇಷ್ಟ ಆಗಿಲ್ಲ ಅಂತ ಅಂದರೆ ಎಲ್ಲಿ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇವರ ಮುಂದಿನ ಪ್ರಾಜೆಕ್ಟ್, ದರ್ಶನ್ ಸರ್ ಅವರ ಮುಂದಿನ ಪ್ರಾಜೆಕ್ಟ್ ಡೆವಿಲ್ ಆಗಿರ್ಬೋದು, ತರುಣ್ ಕಿಶೋರ್ ಸುಧೀರ್ ಅವರು ಜೊತೆಗೆ ದರ್ಶನ್ ಸರ್ ಅವರ D59 ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ದರ್ಶನ್ ಸರ್ ಅವರು ಮುಂದೆ ಚಿತ್ರ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಮಾತ್ರ ಅಲ್ಲ, ಆಲ್ ಓವರ್ ಕರ್ನಾಟಕಕ್ಕೆ ಇದೆ. ಮುಂದೆ ಚಿತ್ರಗಳು ಬಂದೇ ಬರ್ತವೆ. ಯಾವುದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದೆ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.